ಅಲ್ಲ, ಪಕ್ಷದವರು ಅವ್ರ ಪಕ್ಷದ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಅವರು ಸಾಮಾನ್ಯವಾಗಿ ಹೇಳಿರ್ತಾರೆ, ತಪ್ಪು ಅಂತ ಹೇಳಕ್ಕಲ್ಲ, ಅವ್ರ ಕಾರ್ಯಕರ್ತರನ್ನು ಉತ್ತೇಜ ಪಡಿಸೋದಕ್ಕೆ ಹೇಳ್ತಾರೆ. 17 ಸೀಟ್ ತಗೊಂಡು ಒಂದು 30-40 ಸೀಟು 50 ಸೀಟ್ ಬರ್ಬೇಕು ಅಂದಾಗ ಕಾರ್ಯಕರ್ತರಲ್ಲಿ ಒಂದು ಜೋಶ್ ಮೂಡ್ಸೋದಕ್ಕೆ ಅವ್ರು ಹೇಳಂತ ಸಹಜ. ಆದ್ರೆ ನಾವು 100 ಸೀಟ್ ತಗೊಂಡು 104 ಸೀಟ್ ತಗೊಂಡು ಸ್ವತಂತ್ರವಾಗಿ 2 ಬಾರಿ ಸರ್ಕಾರ ಮಾಡಿರೋಂತ ಭಾರತೀಯ ಜನತಾ ಪಾರ್ಟಿ ಅಲ್ಲಿಯ ಕಾರ್ಯಕರ್ತರು ಸಹಜವಾಗಿ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿ ಅವರು ಆಗ್ತಾರೆ ಅನ್ನೋಂಥದ್ದು ಜನರಲ್ ಆಗಿ ತಿಳಿದಿರೋಂಥ ವಿಚಾರ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಸರ್ಕಾರ ಬರುತ್ತೆ. ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳು ಇವು 2028ಕ್ಕೆ ರಾಜ್ಯದಲ್ಲಿ ಇರ್ತಾರೆ. ಯಾವಾಗಲೂ ಬಿಜೆಪಿ ಹಿಂಭಾಗದಿಂದ ಬಂದಿದೆ, ಅದೇ ಜನಗಳ ಬಹುಮತದಿಂದ ಯಾವತ್ತೂ ಅಧಿಕಾರ ಸ್ವೀಕಾರ ಮಾಡಿಲ್ಲ. ಒಂದ್ಸರಿ ಇನ್ನೊಂದ್ಸರಿ ಅವರ ಪುನರಾಪಾರ, ಇನ್ನೊಂದ್ಸರಿ ಹೆಂಗೋ ಅಂದ್ರೆ ಹಿಂದ್ಗಡೆಯಿಂದ ಭಾಗದಿಂದ ಬಂದಿದೆ, ಮುಂಗಡೆಯಿಂದ ಬಂದಿಲ್ಲ ಅಂತ. ಅದು ಈ ಸೀಟ್ ಸಾಧ್ಯ ಆಗತ್ತಾ ಅಂತ 2028 2 ಬಾರಿ ಸರ್ಕಾರ ಮಾಡಿದೀವಿ. ಈ ಸಲ ನಿಶ್ಚಲ ಬಹುಮತದಿಂದ 28ಕ್ಕೆ ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬರುತ್ತೆ.